Gospel is the power of God unto salvation, which breaks the yoke of self-righteousness. There is no other power. ಈ ಸ್ವನೀತಿವಂತಿಕೆಯ ಯಾಕೆ ನಾನು ಇದನ್ನ ಇಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ? ನಾನಲ್ಲ, ಪವಿತ್ರಾತ್ಮರು. ಯಾಕೆ ಆ ವಿಷಯದಲ್ಲಿ ಸೀರಿಯಸ್ ಆಗಿದ್ದಾರೆ ಅಂದರೆ, ಪಾಪಿ ಸ್ವರ್ಗಕ್ಕೆ ಹೋಗ್ಬೋದು. ನಾನು ಹೇಳಿಲ್ಲ, ಯೇಸು ಹೇಳಿದ್ದು. ನಿಮಗಿಂತ ಮುಂಚೆ ವ್ಯಭಿಚಾರಿಗಳು, ಸುಂಕ ವಸೂಲಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ. ಫರಿಸಾಯರೇ, ಧರ್ಮಶಾಸ್ತ್ರಿಗಳೇ, ನೀವು ಹೋಗಲ್ಲ. ಹಾಗಾದರೆ ಹೂ ಇಸ್ ದ ಟ್ರೂ ಎನಿಮಿ ಆಫ್ ಕ್ರೈಸ್ಟ್ ಜೀಸಸ್? ಸೆಲ್ಫ್ ರೈಚಸ್ನೆಸ್. ಸಿ, ಎಫಿಷಿಯನ್ಸ್ 1, ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಯುವರ್ ಪೊಸೆಷನ್ಸ್, ಏನೆಲ್ಲ ಕ್ರಿಸ್ತನಲ್ಲಿ ನಿಮಗೆ ಕೊಡಲಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ಅಧ್ಯಾಯಗಳಲ್ಲಿದೆ, ಏನೆಲ್ಲ ಇದೆ ಅನ್ನೋ ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ. 2ನೇ ಅಧ್ಯಾಯದಲ್ಲಿ, ವಾಟ್ ಈಸ್ ಯುವರ್ ಪೊಸಿಷನ್, ವೇರ್ ಗಾಡ್ ಹ್ಯಾಸ್ ಪ್ಲೇಸ್ಡ್ ಯು ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ದೇವರು ನಿನ್ನನ್ನು ಎಲ್ಲಿ ಕೂರಿಸಿದ್ದಾರೆ? ಕ್ರಿಸ್ತ ಎಲ್ಲಿ ಇದ್ದಾರೋ ಅಲ್ಲೇ ಕೂರಿಸಿದ್ದಾರೆ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಯುವರ್ ಪೊಸಿಷನ್, ಹೌ ಕ್ಯಾನ್ ಯು ಎಕ್ಸ್ಪೀರಿಯನ್ಸ್ ಯುವರ್ ಪೊಸೆಷನ್ಸ್? ನಮಗೆ ನಾವು ಕೂತ್ಕೊಂಡಿರೋ ಪೊಸಿಷನ್ನು ಗೊತ್ತಿಲ್ಲ, ನಮ್ಮ ಪೊಸೆಷನ್ಸು ಗೊತ್ತಿಲ್ಲ, ನಮಗೇನೆಲ್ಲ ಇದೆ ಅಂತ ಗೊತ್ತಿಲ್ಲ. ನಾವು ಭಿಕ್ಷುಕರಿಗಿಂತ ಕಡೆಯಾಗಿ ಬದುಕ್ತಾ ಇದ್ದೀವಿ. ಅಲ್ಲಿ ಇಲ್ಲಿ ಧ್ಯಾನ ಕೇಂದ್ರಗಳು, ಪುಣ್ಯಕ್ಷೇತ್ರಗಳು, ಕರಿಸ್ಮ್ಯಾಟಿಕ್ ಪ್ರಾರ್ಥನೆಗಳು, ಬ್ರದರ್ಸ್ಗಳು, ಅವ್ರ ಹಿಂದೆ ನಾವು ಭಿಕ್ಷುಕರ ಥರ ಅಲಿತಾ ಇದ್ದೀವಿ. ಯಾವುದಕ್ಕೋಸ್ಕರ? ಆಶೀರ್ವಾದಗಳಿಗೋಸ್ಕರ. ಬೈಬಲ್ ಹೇಳುತ್ತೆ, ಕ್ರಿಸ್ತ ಯೇಸುವಿನಲ್ಲಿ ನಿಮಗೆ ಯಾವ ಆಶೀರ್ವಾದದ ಕೊರತೆಯೂ ಇಲ್ಲ, ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳು ನಿಮಗೆ ಕೊಡಲಾಗಿದೆ ಎಫಿಷಿಯನ್ಸ್ 1:3 ಅಲ್ವಾ? ಹಾಗಾದರೆ ವೇರ್ ವಿ ಹ್ಯಾವ್ ಡಿಸೀವ್ಡ್, ವಿ ಆರ್ ಡಿಸೀವ್ಡ್. ನಾವೆಲ್ಲಿ ವಂಚನೆಗೊಳಗಾಗಿದ್ದೀವಿ? ಎಲ್ಲಿ ಅಂದರೆ ಗಾಸ್ಪಲ್ ಇಲ್ಲದೆ, ಶುಭ ಸಂದೇಶ ಇಲ್ಲದೆ. 2ನೇದಾಗಿ, ಸೆಲ್ಫ್ ರೈಚಿಯಸ್ ಪ್ರಮೋಟ್ ಮಾಡುವ ಅಥವಾ ಸೆಲ್ಫ್ ರೈಚಿಯಸ್ನೆಸ್ ಪ್ರಮೋಟ್ ಮಾಡುವ ಸೋ ಕಾಲ್ಡ್ ಗಾಸ್ಪಲ್, ಶುಭ ಸಂದೇಶ ಎಂದು ಕರೆಯಲ್ಪಡುವ ಸೆಲ್ಫ್ ರೈಚಿಯಸ್ನೆಸ್ ಪ್ರಮೋಟ್ ಮಾಡುವ ವಿಷಯಗಳು, ದೇವರ ವಾಕ್ಯಗಳು ಕೇಳಿಸ್ಕೊಳ್ಳೋದು. ದೇವರ ವಾಕ್ಯ ಕೇಳಿಸ್ಕೊಳ್ಳೋದು ತಪ್ಪಲ್ಲ, ಬಟ್ ಸೆಲ್ಫ್ ರೈಚಸ್ನಿಗೆ ಪ್ರಮೋಟ್ ಮಾಡುವಂತಹ ದೇವರ ವಾಕ್ಯ ಕೇಳಿಸ್ಕೊಳ್ಳೋದು ಪೈಶಾಚಿಕವಾದದ್ದು, ನೆನ್ಪಿಟ್ಕೊಳ್ಳಿ. ಬಿಕಾಸ್ ದಟ್ ಇಸ್ ಅಗೇನ್ಸ್ಟ್ ಕ್ರೈಸ್ಟ್. ಅದರಿಂದ ಎಲ್ಲ ವಾಕ್ಯನೂ ದೇವರ ವಾಕ್ಯ ಅಲ್ಲ.